ವೆಲ್ಕಮ್ ಟು ಅವರ್ ಚಾನೆಲ್. ವಿದ್ಯಾರ್ಥಿಗಳೇ, ಇನ್ನೂವರೆಗೆ ಯಾರು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಆನ್ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ಮಾದರಿ ಪ್ರಶ್ನೆ ಪತ್ರಿಕೆ 1 ವಿಶ್ಲೇಷಣೆ ಮಾಡಿದ್ದೇವೆ. ಈಗ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯ ಸಂಖ್ಯೆ 29 ಮಾದರಿ ಪ್ರಶ್ನೆ ಪತ್ರಿಕೆ 2 ವಿಶ್ಲೇಷಣೆ ಮಾಡೋಣ. ಸಮಯ ಒಟ್ಟು 3 ಗಂಟೆ. ಆಗಲೇ ನಿಮಗೆ ತಿಳಿದಂತೆ ಪ್ರಶ್ನೆ ಪತ್ರಿಕೆಯನ್ನು 15 ನಿಮಿಷಗಳ ಕಾಲ ಮುಂಚೆ ನಿಮಗೆ ನೀಡಲಾಗುತ್ತದೆ ಹಾಗೂ ನೀವು ನಿಮಗೆ ಉತ್ತರಗಳನ್ನು ಬರೆಯಲು ಇರುವ ಸಮಯ 2 ಗಂಟೆ 45 ನಿಮಿಷ, ಒಟ್ಟು 3 ಗಂಟೆಗಳು. ಗರಿಷ್ಠ ಅಂಕಗಳು 80, ಒಟ್ಟು ಪ್ರಶ್ನೆಗಳ ಸಂಖ್ಯೆ 37 ಇರುತ್ತದೆ. ಕೆಲವು ಸೂಚನೆಗಳನ್ನು ಗಮನಿಸಿ, ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸಿ. ಬಲಬದಿಯಲ್ಲಿ ಅಂಕಗಳನ್ನು ಸೂಚಿಸಲಾಗಿದೆ. ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ಬರೆದು ಅವುಗಳ ಉತ್ತರಗಳನ್ನು ಬರೆಯಿರಿ. ಭಾಗ ಎ ದಲ್ಲಿನ ಪ್ರಶ್ನೆಗಳಿಗೆ ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ಮೌಲ್ಯಮಾಪನದಲ್ಲಿ ಪರಿಗಣಿಸಲಾಗುವುದು. ಬನ್ನಿ ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆ 2 ವಿಶ್ಲೇಷಣೆ ಮಾಡೋಣ. ಭಾಗ ಎ, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ. 5 ಅಂಕಗಳು. ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ 5 ಅಂಕಗಳು. ಹೊಂದಿಸಿ ಬರೆಯಿರಿ 5 ಅಂಕಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ 5 ಅಂಕಗಳು. ಇಲ್ಲಿ ಇರುವ ಎಲ್ಲ ಪ್ರಶ್ನೆಗಳು ಕಡ್ಡಾಯ ಹಾಗೂ 1 ಅಂಕದ ಪ್ರಶ್ನೆಗಳಾಗಿದ್ದಾವೆ. ಒಟ್ಟು 20 ಅಂಕಗಳು ಇರುತ್ತವೆ. ಭಾಗ ಬಿ, ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 8. ನೀವು ಬರೆಯಬೇಕಾದ ಪ್ರಶ್ನೆಗಳ ಸಂಖ್ಯೆ 5. 2 ಅಂಕದ ಪ್ರಶ್ನೆಗಳು. ಒಟ್ಟು 5 ಪ್ರಶ್ನೆಗಳಿಗೆ 10 ಅಂಕಗಳು. ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 9. ನೀವು ಬರೆಯಬೇಕಾದ ಪ್ರಶ್ನೆಗಳ ಸಂಖ್ಯೆ 6. ಭಾಗ ಡಿ, 10 ಅಂಕದ ಪ್ರಶ್ನೆಗಳು. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 4 ಇರುತ್ತದೆ. ನೀವು ಬರೆಯಬೇಕಾಗಿದ್ದು 2 ಪ್ರಶ್ನೆಗಳು ಅನ್ನೋದನ್ನು ಗಮನಿಸಿ. ಭಾಗ ಎ, ರೋಮನ್ ಸಂಖ್ಯೆ 1, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಬಹು ಆಯ್ಕೆ ಪ್ರಶ್ನೆಗಳು. ಒಟ್ಟು 5 ಪ್ರಶ್ನೆಗಳು, 5 ಅಂಕಗಳು. ಪ್ರಶ್ನೆ ಸಂಖ್ಯೆ 1, ಮುಸ್ಲಿಮರಿಗೆ ಪ್ರತ್ಯೇಕ ಮತದಾರ ಕ್ಷೇತ್ರವನ್ನು ನೀಡಿದ ಕಾಯ್ದೆ. ಆಪ್ಷನ್ ಎ 1909 ಕಾಯ್ದೆ, ಆಪ್ಷನ್ ಬಿ 1919 ಕಾಯ್ದೆ, ಆಪ್ಷನ್ ಸಿ 1935 ಕಾಯ್ದೆ, ಆಪ್ಷನ್ ಡಿ 1947 ಕಾಯ್ದೆ. ಸರಿಯಾದ ಉತ್ತರ ಆಪ್ಷನ್ ಎ 1909 ಕಾಯ್ದೆ. ಪ್ರಶ್ನೆ ಸಂಖ್ಯೆ 2, ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದನ್ನು ಕಾವಲುಗಾರ ಎಂದು ಪರಿಗಣಿಸಲಾಗಿದೆ. ಆಪ್ಷನ್ ಎ ಸಭಾಪತಿ, ಆಪ್ಷನ್ ಬಿ ವಿರೋಧ ಪಕ್ಷ, ಆಪ್ಷನ್ ಸಿ ಸ್ಥಾಯಿ ಸಮಿತಿಗಳು, ಆಪ್ಷನ್ ಡಿ ರಾಜಕೀಯ ಪಕ್ಷದ ಮುಖ್ಯ ಸಚೇತಕ. ಸರಿಯಾದ ಉತ್ತರ ಆಪ್ಷನ್ ಬಿ ವಿರೋಧ ಪಕ್ಷ. ಪ್ರಶ್ನೆ ಸಂಖ್ಯೆ 3, ಮೈಸೂರಿನ ತಾತಯ್ಯ ಎಂದು ಯಾರು ಹೆಸರುವಾಸಿಯಾಗಿರುವರು. ಆಪ್ಷನ್ ಎ ಶ್ರೀ ಕೊಂಗಾಡಿಯಪ್ಪ, ಆಪ್ಷನ್ ಬಿ ಶ್ರೀ ಕಾಂತರಾಜೆ ಅರಸ್, ಆಪ್ಷನ್ ಸಿ ಶ್ರೀ ವೆಂಕಟಕೃಷ್ಣಯ್ಯ, ಆಪ್ಷನ್ ಡಿ ಶ್ರೀ ರಂಗಾಚಾರ್ಲು. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀ ವೆಂಕಟಕೃಷ್ಣಯ್ಯ. ಪ್ರಶ್ನೆ ಸಂಖ್ಯೆ 4, ಈ ಕೆಳಗಿನ ಚಿತ್ರವನ್ನು ಪರಿಗಣಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ. ಸಮ್ಮಿಶ್ರ ಸರ್ಕಾರ ರಚನೆಯಾಗುವ ಸಂದರ್ಭ. ಈ ಚಿತ್ರವನ್ನು ನೋಡಿ ನೀವು ಸಮ್ಮಿಶ್ರ ಸರ್ಕಾರ ರಚನೆಯಾಗುವ ಸಂದರ್ಭವನ್ನು ಬರೆಯಬೇಕು. ಆಪ್ಷನ್ ಎ, ಒಂದು ರಾಜಕೀಯ ಪಕ್ಷ ಸ್ಪಷ್ಟ ಬಹುಮತ ಪಡೆದಾಗ, ಆಪ್ಷನ್ ಸಿ ಬಿ ಒಂದು ರಾಜಕೀಯ ಪಕ್ಷ ನಿಚ್ಚಳ ಬಹುಮತ ಪಡೆದಾಗ, ಆಪ್ಷನ್ ಸಿ ಹೆಚ್ಚು ಸ್ಥಾನ ಪಡೆದ ಪಕ್ಷದ ನಾಯಕನನ್ನು ರಾಜ್ಯಪಾಲರು ಸರ್ಕಾರದ ರಚನೆಗೆ ಆಮಂತ್ರಿಸಿದಾಗ, ಆಪ್ಷನ್ ಡಿ ಯಾವುದೇ ನಿರ್ದಿಷ್ಟ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯದಿದ್ದಾಗ. ಸರಿಯಾದ ಉತ್ತರ ಆಪ್ಷನ್ ಡಿ ಯಾವುದೇ ನಿರ್ದಿಷ್ಟ ಪಕ್ಷ ಸ್ಪಷ್ಟ ಬಹುಮತವನ್ನು ಪಡೆಯದಿದ್ದಾಗ ಸಮ್ಮಿಶ್ರ ಸರ್ಕಾರ ರಚನೆಯಾಗುತ್ತದೆ. ಪ್ರಶ್ನೆ ಸಂಖ್ಯೆ 5, ಈ ಕೆಳಗಿನವುಗಳಲ್ಲಿ ಏಸಿಯನ್ ಸದಸ್ಯ ರಾಷ್ಟ್ರ ಯಾವುದು. ಆಪ್ಷನ್ ಎ ಪೂರ್ವ ತೈಮೂರ್, ಆಪ್ಷನ್ ಬಿ ಮಾಲ್ಡೀವ್ಸ್, ಆಪ್ಷನ್ ಸಿ ಜಪಾನ್, ಆಪ್ಷನ್ ಡಿ ಬ್ರುನೈ. ಸರಿಯಾದ ಉತ್ತರ ಆಪ್ಷನ್ ಡಿ ಬ್ರುನೈ.
ರೋಮನ್ ಸಂಖ್ಯೆ 2, ಕೆಳಗಿನ ಪ್ರಶ್ನೆಗಳಿಗೆ ಖಾಲಿ ಬಿಟ್ಟ ಸ್ಥಳ ಭರ್ತಿ ಮಾಡಿ. ಒಟ್ಟು 5 ಪ್ರಶ್ನೆಗಳು 5 ಅಂಕಗಳು. ಇಲ್ಲಿ ಬ್ರಕೆಟಲ್ಲಿ ನೀಡಿರುವಂತಹ ಉತ್ತರಗಳನ್ನು ಸರಿಯಾದ ಪ್ರಶ್ನೆಗೆ ಆಯ್ಕೆ ಮಾಡಿ ಬರೆಯಬೇಕು. ರಾಜಾರಾಮ್ ಮೋಹನ್ ರಾಯ್, ನೀಲಿ ಬೆಳೆ, ಪಂಚಶೀಲ, ಲ್ಯಾಟಿನ್, ಝಡ್ ಎ ಬುಟ್ಟೋ, ಈ 5 ಉತ್ತರಗಳಿದ್ದಾವೆ. ಇವುಗಳನ್ನು ಆಯ್ಕೆ ಮಾಡಿ ಬರೆಯಬೇಕು. ಪ್ರಶ್ನೆ ಸಂಖ್ಯೆ 6, ಚುನಾವಣೆಯ ಮೂಲ ಪದ ಎಲೆಗರ್ ಡ್ಯಾಶ್ ಪದದಿಂದ ಬಂದಿದೆ. ಸರಿಯಾದ ಉತ್ತರ ಲ್ಯಾಟಿನ್. ಚುನಾವಣೆಯ ಮೂಲ ಪದ ಎಲೆಗರ್ ಲ್ಯಾಟಿನ್ ಪದದಿಂದ ಬಂದಿದೆ. ಪ್ರಶ್ನೆ ಸಂಖ್ಯೆ 7, ಪುನರುಜ್ಜೀವನದ ಅವಧಿಯಲ್ಲಿ ಭಾರತದಲ್ಲಿ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ಇವರು ಶ್ರಮಿಸಿದರು. ಸರಿಯಾದ ಉತ್ತರ ರಾಜಾರಾಮ್ ಮೋಹನ್ ರಾಯ್. ಪುನರುಜ್ಜೀವನದ ಅವಧಿಯಲ್ಲಿ ಭಾರತದಲ್ಲಿ ಸಾಮಾಜಿಕ ಪಿಡುಗುಗಳನ್ನು ಹೋಗಲಾಡಿಸಲು ರಾಜಾರಾಮ್ ಮೋಹನ್ ರಾಯ್ ಶ್ರಮಿಸಿದರು. ಪ್ರಶ್ನೆ ಸಂಖ್ಯೆ 8, ಬಂಗಾಳ ಸರ್ಕಾರವು ಇದನ್ನು ನಿಷೇಧಿಸಿದೆ ಡ್ಯಾಶ್ ಅನ್ನು ನಿಷೇಧಿಸಿದೆ. ಸರಿಯಾದ ಉತ್ತರ ನೀಲಿ ಬೆಳೆ. ಬಂಗಾಳ ಸರ್ಕಾರವು ನೀಲಿ ಬೆಳೆಯನ್ನು ನಿಷೇಧಿಸಿತು. ಪ್ರಶ್ನೆ ಸಂಖ್ಯೆ 9, ಭಾರತದ ವಿದೇಶಾಂಗ ನೀತಿಯ ಮೂಲ ತತ್ವವಾಗಿದೆ. ಸರಿಯಾದ ಉತ್ತರ ಪಂಚಶೀಲ. ಪಂಚಶೀಲ ಇದು ಭಾರತ ವಿದೇಶಾಂಗ ನೀತಿಯ ಮೂಲ ತತ್ವವಾಗಿದೆ. ಪ್ರಶ್ನೆ ಸಂಖ್ಯೆ 10, 1972ರ ಸಿಮ್ಲಾ ಒಪ್ಪಂದಕ್ಕೆ ಇಂದಿರಾ ಗಾಂಧಿ ಮತ್ತು ಡ್ಯಾಶ್ ರವರು ಸಹಿ ಹಾಕಿದರು. ಸರಿಯಾದ ಉತ್ತರ ಝಡ್ ಎ ಬುಟ್ಟೋ. 1972ರ ಸಿಮ್ಲಾ ಒಪ್ಪಂದಕ್ಕೆ ಇಂದಿರಾ ಗಾಂಧಿ ಮತ್ತು ಝಡ್ ಎ ಬುಟ್ಟೋರವರು ಸಹಿ ಹಾಕಿದರು. ವಿದ್ಯಾರ್ಥಿಗಳು ಪ್ರಶ್ನೆ ಸಂಖ್ಯೆ ಬರೆದು ನೇರವಾಗಿ ಉತ್ತರಗಳನ್ನು ಬರೆದರೂ ನಡೆಯುತ್ತದೆ. ರೋಮನ್ ಸಂಖ್ಯೆ 3, ಹೊಂದಿಸಿ ಬರೆಯಿರಿ. ಪ್ರಶ್ನೆ ಸಂಖ್ಯೆ 11, ಎ ಆಪರೇಷನ್ ಪೋಲೋ ಜನಾಂಗೀಯತೆ, ಬಿ ಆಫ್ರಿಕಾ 2 ಸಿರಿಯಾ, ಸಿ ಅಸಿರಿಯನ್ 3 G20, ಡಿ ಎಚ್ ಜೆ ಮಾರ್ಗೆಂತೋ, ಡಿ ದಿ ಹೇಗ್, ಇ ಭಾರತ, 5 ಹೈದರಾಬಾದಿನ ನಿಜಾಮ, 6 ಅಂತಾರಾಷ್ಟ್ರೀಯ ಸಂಬಂಧಗಳು. ಈ ಥರ ನಿಮಗೆ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇರುತ್ತದೆ. ಸರಿಯಾಗಿ ಹೊಂದಾಣಿಕೆಯಾಗುವುದನ್ನು ನೀವು ಆರಿಸಿ ಬರೆಯಬೇಕು. ಮೊದಲನೇದಾಗಿ ಎ ಆಪರೇಷನ್ ಪೋಲೋ ಹೈದರಾಬಾದಿನ ನಿಜಾಮ, ಬಿ ಆಫ್ರಿಕಾ ಜನಾಂಗೀಯತೆ, ಸಿ ಅಸಿರಿಯನ್ ಸಿರಿಯಾ, ಡಿ ಎಚ್ ಜೆ ಮಾರ್ಗೆಂತೋ ಅಂತಾರಾಷ್ಟ್ರೀಯ ಸಂಬಂಧಗಳು, ಈ ಭಾರತ G20. ವಿದ್ಯಾರ್ಥಿಗಳು ಸರಿಯಾಗಿ ಇದೇ ರೂಪದಲ್ಲಿ ನೀವು ಪರೀಕ್ಷೆಯಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆಗೆ ಉತ್ತರಗಳನ್ನು ಬರೆಯಬೇಕು. ರೋಮನ್ ಸಂಖ್ಯೆ 4, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 1 ಅಂಕದ ಪ್ರಶ್ನೆಗಳು. ಒಟ್ಟು ಪ್ರಶ್ನೆಗಳ ಸಂಖ್ಯೆ 5, ಅಂಕಗಳು 5. ಪ್ರಶ್ನೆ ಸಂಖ್ಯೆ 12, ರಾಜ್ಯ ಸರ್ಕಾರದಲ್ಲಿ ಸಂಪುಟ ಕಾರ್ಯದರ್ಶಿಯಾಗಿ ಯಾರು ಕಾರ್ಯನಿರ್ವಹಿಸುವವರು? ಉತ್ತರ ಮುಖ್ಯ ಕಾರ್ಯದರ್ಶಿ. ಪ್ರಶ್ನೆ ಸಂಖ್ಯೆ 13, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಃ ಪ್ರವೇಶಿಸಲು ಮುನ್ನುಗ್ಗಿದ ದೇವಾಲಯ ಯಾವುದು? ಉತ್ತರ ನಾಸಿಕ್ನ ಕಾಲಾರಾಮ್ ದೇವಾಲಯ. ಪ್ರಶ್ನೆ ಸಂಖ್ಯೆ 14, ಕಾರ್ಮಿಕ ಚಳುವಳಿಯ ಯಾವುದಾದರೂ ಒಂದು ಕಾರಣವನ್ನು ಬರೆಯಿರಿ. ಉತ್ತರ ಕಾರ್ಮಿಕರ ಹಿತಾಸಕ್ತಿಯ ನಿರ್ಲಕ್ಷ್ಯ. ಪ್ರಶ್ನೆ ಸಂಖ್ಯೆ 15, ಭಾರತ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಉತ್ತರ ಪಂಡಿತ ಜವಾಹರ್ಲಾಲ್ ನೆಹರು. 16, CTBT ಅನ್ನು ವಿಸ್ತರಿಸಿ. ದ ಕಾಂಪ್ರಿಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ, ಸಮಗ್ರ ಅಣ್ವಸ್ತ್ರ ಪರೀಕ್ಷೆ ನಿಷೇಧ ಒಪ್ಪಂದ. ಇದು CTBTಯ ವಿಸ್ತೃತ ರೂಪ. ಭಾಗ ಬಿ, ಕೆಳಗಿನ ಯಾವುದಾದರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ ಸಂಖ್ಯೆ 17, ಭಾರತದ ಚುನಾವಣಾ ಆಯೋಗವು ಒಂದು ಸ್ವತಂತ್ರ ಅಂಗವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ? ಉತ್ತರ ಭಾರತ ಚುನಾವಣಾ ಆಯೋಗ ಮತ್ತು ಚುನಾವಣಾ ನಿಯಮಗಳ ಬಗ್ಗೆ ಸಂವಿಧಾನ ರಚನಾಕಾರರು ಭಾರತ ಸಂವಿಧಾನದ 324ರಿಂದ 329ರವರೆಗಿನ ವಿಧಿಗಳಲ್ಲಿ ಸ್ವತಂತ್ರ ಚುನಾವಣಾ ಆಯೋಗಕ್ಕೆ ಅವಕಾಶ ಕಲ್ಪಿಸಿದ್ದಾರೆ. ಭಾರತ ಚುನಾವಣಾ ಆಯೋಗವು ಮುಕ್ತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನು ನಡೆಸುವ ಅಧಿಕಾರ ಹೊಂದಿದ್ದು ಸಂವಿಧಾನದ ಒಂದು ಸ್ವಾಯತ್ತ ಸಂಸ್ಥೆಯಾಗಿದೆ. ಪ್ರಶ್ನೆ ಸಂಖ್ಯೆ 18, ರಾಜಕೀಯ ತಾಟಸ್ಥ್ಯ ಎಂದರೇನು? ನಾಗರಿಕ ಸೇವಾ ವರ್ಗವು ಎಲ್ಲ ರೀತಿಯ ರಾಜಕೀಯ ಚಟುವಟಿಕೆಗಳಿಂದ ದೂರವಿದ್ದು ಅಧಿಕಾರದಲ್ಲಿ ಯಾವುದೇ ರಾಜಕೀಯ ಪಕ್ಷವಿದ್ದರೂ
ತನ್ನ ಕರ್ತವ್ಯಗಳನ್ನು ಸಂವಿಧಾನದ ಚೌಕಟ್ಟಿನಲ್ಲಿ ನಿರ್ವಹಿಸುವುದೇ ರಾಜಕೀಯ ತಾಟಸ್ಥ್ಯವಾಗಿದೆ. ಪ್ರಶ್ನೆ ಸಂಖ್ಯೆ 19. ಅಖಿಲ ಭಾರತ ಸೇವೆಗಳಿಗೆ 2 ಉದಾಹರಣೆಗಳನ್ನು ನೀಡಿ. 1. ಭಾರತೀಯ ಆಡಳಿತಾತ್ಮಕ ಸೇವೆ IAS. 2. ಭಾರತೀಯ ಪೊಲೀಸ್ ಸೇವೆ IPS. ಪ್ರಶ್ನೆ ಸಂಖ್ಯೆ 20. ಚಿಪ್ಕೋ ಚಳವಳಿಯ 2 ನೇತಾರರನ್ನು ಹೆಸರಿಸಿ. 1. ಚಾಂಡಿ ಪ್ರಸಾದ್ ಭಟ್. 2. ಸುಂದರ್ಲಾಲ್ ಬಹುಗುಣ್. 21. ಕೆಳಗಿನ ಚಿತ್ರವನ್ನು ಗಮನಿಸಿ ಆಸ್ಟ್ರೇಲಿಯಾದ ವಿಶಿಷ್ಟ ಗುಣವನ್ನು ಬರೆಯಿರಿ. ಉತ್ತರ: ಆಸ್ಟ್ರೇಲಿಯಾದ ಮೂಲ ನಿವಾಸಿತನ. ಇದು ಆಸ್ಟ್ರೇಲಿಯಾದ ವಿಶಿಷ್ಟ ಗುಣವನ್ನು ತೋರಿಸುತ್ತದೆ. ಪ್ರಶ್ನೆ ಸಂಖ್ಯೆ 22. ಖಾಸಗೀಕರಣದ 2 ರಾಜಕೀಯ ಪರಿಣಾಮಗಳನ್ನು ತಿಳಿಸಿ. 1. ಸಂಪತ್ತಿನ ಕೇಂದ್ರೀಕರಣ. 2. ರಾಷ್ಟ್ರೀಯ ಹಿತಾಸಕ್ತಿಗೆ ಧಕ್ಕೆ. ಪ್ರಶ್ನೆ ಸಂಖ್ಯೆ 23. ಬ್ರಿಕ್ಸ್ನ ಯಾವುದಾದರೂ 2 ಸದಸ್ಯ ರಾಷ್ಟ್ರಗಳನ್ನು ಬರೆಯಿರಿ. 1. ಬ್ರೆಜಿಲ್. 2. ಭಾರತ. ಪ್ರಶ್ನೆ ಸಂಖ್ಯೆ 24. ವರ್ಣಭೇದ ನೀತಿ ಎಂದರೇನು? ದಕ್ಷಿಣ ಆಫ್ರಿಕಾದಲ್ಲಿನ ಕರಿಯರು ಮತ್ತು ಬಿಳಿಯರು ನಡುವಿನ ಭೇದ ಭಾವ ಹಾಗೂ ಬಿಳಿಯರು ಶ್ರೇಷ್ಠ ಎಂಬ ಭಾವನೆಯನ್ನು ವರ್ಣಭೇದ ನೀತಿ ಎಂದು ಕರೆಯಲಾಗುತ್ತದೆ. ಭಾಗ ಸಿ, ರೋಮನ್ ಸಂಖ್ಯೆ 6. ಕೆಳಗಿನ ಯಾವುದಾದರೂ 6 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. 5 ಅಂಕದ ಪ್ರಶ್ನೆಗಳು. ಒಟ್ಟು 6 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಮಾದರಿ ಪ್ರಶ್ನೆ ಪತ್ರಿಕೆ 1 ವಿಶ್ಲೇಷಣೆ ಮಾಡುವಾಗ ನಾನು 5 ಅಂಕದ ಪ್ರಶ್ನೆಗಳು ಹಾಗೂ 10 ಅಂಕದ ಪ್ರಶ್ನೆಗಳನ್ನು ಹೇಗೆ ನೀವು ಕ್ರಮಬದ್ಧವಾಗಿ ಬಿಡಿಸಬೇಕು ಅನ್ನೋದಕ್ಕೆ ವಿವರವಾಗಿ ಅಲ್ಲಿ ತಿಳಿಸಲಾಗಿದೆ. ದಯಮಾಡಿ ನೀವು ವಿದ್ಯಾರ್ಥಿಗಳು ಅಲ್ಲಿರುವಂತಹ ನಿಯಮಗಳನ್ನು ಫಾಲೋ ಮಾಡಿ ನೀವು ಬರೆದಿದ್ದೇ ಆದರೆ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಬಹುದು. ಉದಾಹರಣೆಗೆ ಪ್ರತಿಯೊಂದು ಪ್ರಶ್ನೆಗೆ ಪೀಠಿಕೆ ಮತ್ತು ಉಪಸಂಹಾರಗಳನ್ನು ಬರೆದರೆ ನೀವು ಅಂಕಗಳನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ, ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಬಹುದು. ಪ್ರಶ್ನೆ ಸಂಖ್ಯೆ 25. ಭಾರತ ಸರ್ಕಾರದ ಕಾಯ್ದೆ 1935ರ ಪ್ರಮುಖ ಮುಖ್ಯಾಂಶಗಳನ್ನು ವಿವರಿಸಿ. ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ನೋಟ್ ಮಾಡಿಕೊಳ್ಳಿ. ಪ್ರಶ್ನೆ ಸಂಖ್ಯೆ 26. 1956ರ ರಾಜ್ಯಗಳ ಪುನರ್ರಚನಾ ಕಾಯ್ದೆಯ ಮುಖ್ಯಾಂಶಗಳನ್ನು ಪರಾಮರ್ಶಿಸಿ. ಪ್ರಶ್ನೆ ಸಂಖ್ಯೆ 27. ಜಿಲ್ಲಾಡಳಿತದ ಮುಖ್ಯಸ್ಥರಾಗಿ ಜಿಲ್ಲಾಧಿಕಾರಿಗಳ ಕಾರ್ಯಗಳನ್ನು ವಿಶ್ಲೇಷಿಸಿ. ಪ್ರಶ್ನೆ ಸಂಖ್ಯೆ 28. ಮಾನವ ಹಕ್ಕುಗಳ ಉಲ್ಲಂಘನೆಯನ್ನು ವಿಮರ್ಶಾತ್ಮಕವಾಗಿ ಪರೀಕ್ಷಿಸಿ. ಪ್ರಶ್ನೆ ಸಂಖ್ಯೆ 29. ಭ್ರಷ್ಟಾಚಾರದ ಕಾರಣಗಳನ್ನು ವಿವರಿಸಿ. ಪ್ರಶ್ನೆ ಸಂಖ್ಯೆ 30. ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳಲ್ಲಿನ ನೂತನ ಆಯಾಮಗಳಲ್ಲಿ ಶಾಸನೀಯ ಕಾರ್ಯಗಳನ್ನು ಬರೆಯಿರಿ. ಪ್ರಶ್ನೆ ಸಂಖ್ಯೆ 31. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕುರಿತು ಟಿಪ್ಪಣಿಯನ್ನು ಬರೆಯಿರಿ. ಪ್ರಶ್ನೆ ಸಂಖ್ಯೆ 32. ಸಾರ್ಕ್ ಸಂಘಟನೆಯಲ್ಲಿ ಭಾರತದ ಪಾತ್ರವನ್ನು ಪರಾಮರ್ಶಿಸಿ. ಒಟ್ಟು 6 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೆಯಬೇಕಾಗುತ್ತದೆ. ಭಾಗ ಡಿ. ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 30ರಿಂದ 40 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು ಪ್ರಶ್ನೆಗಳ ಸಂಖ್ಯೆ 4 ಇದ್ದಾವೆ. ಯಾವುದಾದರೂ 2ಕ್ಕೆ ನೀವು ಉತ್ತರಿಸಬೇಕು. ಪ್ರಶ್ನೆ ಸಂಖ್ಯೆ 34. ರಾಜಕೀಯ ಪಕ್ಷಗಳ ಕಾರ್ಯಗಳನ್ನು ವಿವರಿಸಿ. ಪ್ರಶ್ನೆ ಸಂಖ್ಯೆ 35. ರಾಷ್ಟ್ರ ನಿರ್ಮಾಣದ ವಿವಿಧ ಅಗತ್ಯಾಂಶಗಳನ್ನು ವಿವರಿಸಿ. ಪ್ರಶ್ನೆ ಸಂಖ್ಯೆ 36. ನೇಪಾಳದ ಪ್ರಜಾಸತ್ತಾತ್ಮಕ ಚಳವಳಿಯನ್ನು ಪರಾಮರ್ಶಿಸಿ. ಪ್ರಶ್ನೆ ಸಂಖ್ಯೆ 37. ಭಾರತ ಮತ್ತು ಶ್ರೀಲಂಕಾದ ನಡುವಿನ ಸಂಬಂಧಗಳನ್ನು ವಿಶ್ಲೇಷಿಸಿ. ಧನ್ಯವಾದಗಳು. ವಿದ್ಯಾರ್ಥಿಗಳು ನಿಮಗೆ ಅತಿ ಮುಖ್ಯವಾದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯಲ್ಲಿ ಬರುವಂತಹ ಅತಿ ಪ್ರಮುಖ ಪ್ರಶ್ನೆಗಳನ್ನು ಮುಂದಿನ ಅವಧಿಯಲ್ಲಿ ನಾನು ನಿಮಗೆ ತಿಳಿಸುತ್ತೇನೆ. ಎಲ್ಲರೂ ಚೆನ್ನಾಗಿ ಅಧ್ಯಯನ ಮಾಡಿ. ಆಲ್ ದ ಬೆಸ್ಟ್.